ಈ ಎಣ್ಣೆ ಇಟ್ಟು ವೈದ್ಯಾಧಿಕಾರಿ ಸಸ್ಪೆಂಡ್ ಆಗಿದ್ದಾರಂತೆ. ಪಾನ ಮತ್ತನಾಗಿ ಆಸ್ಪತ್ರೆಗೆ ಬರ್ತಿದ್ದ ವೈದ್ಯಾಧಿಕಾರಿ ಅಮಾನತಾಗಿದ್ದಾರೆ. ಬಳ್ಳಾರಿಯ ಸಿರುಗುಪ್ಪ ತಾಲೂಕು ವೈದ್ಯಾಧಿಕಾರಿ ಈರಣ್ಣ ಸಸ್ಪೆಂಡ್ ಆಗಿದ್ದಾರೆ. ಪಾನ ಮತ್ತರಾಗಿ ನಶೆಯಲ್ಲಿ ಆಸ್ಪತ್ರೆಗೆ ಬರ್ತಿದ್ರಂತೆ. ಪ್ರತಿನಿತ್ಯ ಕೂಡ ಈ ಸಿಬ್ಬಂದಿ ಸಾರ್ವಜನಿಕರ ಜೊತೆ ಅಸಭ್ಯವಾಗಿ ವರ್ತನೆ ಮಾಡುತ್ತಿದ್ದ ಆರೋಪ ಕೂಡ ಕೇಳಲು ಸಿಕ್ಕಿದೆ. ಪಾನ ಮತ್ತರಾಗಿ ಆಸ್ಪತ್ರೆಗೆ ಬರುವುದಲ್ಲದೆ ಅಲ್ಲಿರುವಂತಹ ಸಾರ್ವಜನಿಕರು ಸಿಬ್ಬಂದಿಯ ಜೊತೆ ಕೂಡ ಅಸಭ್ಯವಾಗಿ ವರ್ತನೆ ಮಾಡ್ತಿದ್ರು. ಹಾಗಾಗಿ ಅವ್ರನ್ನ ಅಮಾನತು ಮಾಡಲಾಗಿದೆ. ದೃಶ್ಯ ನೋಡ್ತಾ ಇದ್ದೀರಿ. ಎಣ್ಣೆ ಹಾಕಿದ್ದಂದ್ರೆ ಮನೇಲಿ ಕೂತು ಮಲಗಬೇಕು. ಈ ಆಫೀಸಲ್ಲಿ ಬಂದು ಯಾಕೆ ಕಿರಿಕಿರಿ? ಸುಮ್ಮನೆನೂ ಕೋರಲ್ಲ, ಕೈ ಚಚ್ಕೊಳ್ಳೋದು, ತಲೆ ಚಚ್ಕೊಳ್ಳೋದು. ಅಲ್ಲ ಈ ಅಲ್ಲ ನನಗೆ ವಾಸ್ತವ ಈಗ ಅವನು ವೈದ್ಯಾಧಿಕಾರಿ. ಹೌದು. ಈ ಟೈಮಲ್ಲಿ ಯಾರಾದ್ರೂ ಬಂದ್ರು ಅಂತ ಇಟ್ಕೊಳ್ಳಿ, ಹುಷಾರಿಲ್ಲ ಅಂತ, ಅದು ಏನ್ ಟ್ಯಾಬ್ಲೆಟ್ ಕೊಡ್ತಾನೋ, ಒಂದ್ ವೇಳೆ ಇಂಜೆಕ್ಷನ್ ಚುಚ್ಚು ಅಂತ ಅದು ಎಲ್ಲಿಗೂ ಚುಚ್ಚುತ್ತಾನೋ, ಅಥವಾ ಇದನ್ನೇ ಕೊಡ್ತಾರೋ? ನನಗೊಂದೇ ಈಗ ಇಂಜೆಕ್ಷನ್ ಚುಚ್ಚು ಅಂತ ಇದು ಬಂದ್ರೆ ಅದು ಪ್ಲೇಸ್ ಚೇಂಜ್ ಆಗ್ಬಿಟ್ಟಿತ್ತು ಅಂತ. ಓಕೆ, ಎಲ್ಲಿಗೆ ಚುಚ್ಚು ಬಿಟ್ರೆ ಕಷ್ಟ. ಹೋಟೆಲ್ ಸಸ್ಪೆಂಡ್ ಅಂತೂ ಆಗಿದ್ದಾರೆ, ಮನೇಲಿ ಕೂರಿಸಿದ್ದಾರೆ. ನೆಕ್ಸ್ಟ್. ಓಕೆ, ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ ಬಳಿಕ ಈ ಎಣ್ಣೆ ಇಟ್ಟು ವೈದ್ಯಾಧಿಕಾರಿ ಸಸ್ಪೆಂಡ್ ಆಗಿದ್ದಾರಂತೆ. ಪಾನ ಮತ್ತನಾಗಿ ಆಸ್ಪತ್ರೆಗೆ ಬರ್ತಿದ್ದ ವೈದ್ಯಾಧಿಕಾರಿ ಅಮಾನತಾಗಿದ್ದಾರೆ. ಬಳ್ಳಾರಿಯ ಸಿರುಗುಪ್ಪ ತಾಲೂಕು ವೈದ್ಯಾಧಿಕಾರಿ ಈರಣ್ಣ ಸಸ್ಪೆಂಡ್ ಆಗಿದ್ದಾರೆ. ಪಾನ ಮತ್ತರಾಗಿ ನಶೆಯಲ್ಲಿ ಆಸ್ಪತ್ರೆಗೆ ಬರ್ತಿದ್ರಂತೆ. ಪ್ರತಿನಿತ್ಯ ಕೂಡ ಈ ಸಿಬ್ಬಂದಿ ಸಾರ್ವಜನಿಕರ ಜೊತೆ ಅಸಭ್ಯವಾಗಿ ವರ್ತನೆ ಮಾಡುತ್ತಿದ್ದ ಆರೋಪ ಕೂಡ ಕೇಳಲು ಸಿಕ್ಕಿದೆ. ಪಾನ ಮತ್ತರಾಗಿ ಆಸ್ಪತ್ರೆಗೆ ಬರುವುದಲ್ಲದೆ ಅಲ್ಲಿರುವಂತಹ ಸಾರ್ವಜನಿಕರು ಸಿಬ್ಬಂದಿಯ ಜೊತೆ ಕೂಡ ಅಸಭ್ಯವಾಗಿ ವರ್ತನೆ ಮಾಡ್ತಿದ್ರು. ಹಾಗಾಗಿ ಅವ್ರನ್ನ ಅಮಾನತು ಮಾಡಲಾಗಿದೆ. ದೃಶ್ಯ ನೋಡ್ತಾ ಇದ್ದೀರಿ. ಎಣ್ಣೆ ಹಾಕಿದ್ದಂದ್ರೆ ಮನೇಲಿ ಕೂತು ಮಲಗಬೇಕು. ಈ ಆಫೀಸಲ್ಲಿ ಬಂದು ಯಾಕೆ ಕಿರಿಕಿರಿ? ಸುಮ್ಮನೆನೂ ಕೋರಲ್ಲ, ಕೈ ಚಚ್ಕೊಳ್ಳೋದು, ತಲೆ ಚಚ್ಕೊಳ್ಳೋದು. ಅಲ್ಲ ಈ ಅಲ್ಲ ನನಗೆ ವಾಸ್ತವ ಈಗ ಅವನು ವೈದ್ಯಾಧಿಕಾರಿ. ಹೌದು. ಈ ಟೈಮಲ್ಲಿ ಯಾರಾದ್ರೂ ಬಂದ್ರು ಅಂತ ಇಟ್ಕೊಳ್ಳಿ, ಹುಷಾರಿಲ್ಲ ಅಂತ, ಅದು ಏನ್ ಟ್ಯಾಬ್ಲೆಟ್ ಕೊಡ್ತಾನೋ, ಒಂದ್ ವೇಳೆ ಇಂಜೆಕ್ಷನ್ ಚುಚ್ಚು ಅಂತ ಅದು ಎಲ್ಲಿಗೂ ಚುಚ್ಚುತ್ತಾನೋ, ಅಥವಾ ಇದನ್ನೇ ಕೊಡ್ತಾರೋ? ನನಗೊಂದೇ ಈಗ ಇಂಜೆಕ್ಷನ್ ಚುಚ್ಚು ಅಂತ ಇದು ಬಂದ್ರೆ ಅದು ಪ್ಲೇಸ್ ಚೇಂಜ್ ಆಗ್ಬಿಟ್ಟಿತ್ತು ಅಂತ. ಓಕೆ, ಎಲ್ಲಿಗೆ ಚುಚ್ಚು ಬಿಟ್ರೆ ಕಷ್ಟ. ಹೋಟೆಲ್ ಸಸ್ಪೆಂಡ್ ಅಂತೂ ಆಗಿದ್ದಾರೆ, ಮನೇಲಿ ಕೂರಿಸಿದ್ದಾರೆ. ನೆಕ್ಸ್ಟ್. ಓಕೆ, ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ ಬಳಿಕ ಈ ಎಣ್ಣೆ ಇಟ್ಟು ವೈದ್ಯಾಧಿಕಾರಿ ಸಸ್ಪೆಂಡ್ ಆಗಿದ್ದಾರಂತೆ. ಪಾನ ಮತ್ತನಾಗಿ ಆಸ್ಪತ್ರೆಗೆ ಬರ್ತಿದ್ದ ವೈದ್ಯಾಧಿಕಾರಿ ಅಮಾನತಾಗಿದ್ದಾರೆ. ಬಳ್ಳಾರಿಯ ಸಿರುಗುಪ್ಪ ತಾಲೂಕು ವೈದ್ಯಾಧಿಕಾರಿ ಈರಣ್ಣ ಸಸ್ಪೆಂಡ್ ಆಗಿದ್ದಾರೆ. ಪಾನ ಮತ್ತರಾಗಿ ನಶೆಯಲ್ಲಿ ಆಸ್ಪತ್ರೆಗೆ ಬರ್ತಿದ್ರಂತೆ. ಪ್ರತಿನಿತ್ಯ ಕೂಡ ಈ ಸಿಬ್ಬಂದಿ ಸಾರ್ವಜನಿಕರ ಜೊತೆ ಅಸಭ್ಯವಾಗಿ ವರ್ತನೆ ಮಾಡುತ್ತಿದ್ದ ಆರೋಪ ಕೂಡ ಕೇಳಲು ಸಿಕ್ಕಿದೆ. ಪಾನ ಮತ್ತರಾಗಿ ಆಸ್ಪತ್ರೆಗೆ ಬರುವುದಲ್ಲದೆ ಅಲ್ಲಿರುವಂತಹ ಸಾರ್ವಜನಿಕರು ಸಿಬ್ಬಂದಿಯ ಜೊತೆ ಕೂಡ ಅಸಭ್ಯವಾಗಿ ವರ್ತನೆ ಮಾಡ್ತಿದ್ರು. ಹಾಗಾಗಿ ಅವ್ರನ್ನ ಅಮಾನತು ಮಾಡಲಾಗಿದೆ. ದೃಶ್ಯ ನೋಡ್ತಾ ಇದ್ದೀರಿ. ಎಣ್ಣೆ ಹಾಕಿದ್ದಂದ್ರೆ ಮನೇಲಿ ಕೂತು ಮಲಗಬೇಕು. ಈ ಆಫೀಸಲ್ಲಿ ಬಂದು ಯಾಕೆ ಕಿರಿಕಿರಿ? ಸುಮ್ಮನೆನೂ ಕೋರಲ್ಲ, ಕೈ ಚಚ್ಕೊಳ್ಳೋದು, ತಲೆ ಚಚ್ಕೊಳ್ಳೋದು. ಅಲ್ಲ ಈ ಅಲ್ಲ ನನಗೆ ವಾಸ್ತವ ಈಗ ಅವನು ವೈದ್ಯಾಧಿಕಾರಿ. ಹೌದು. ಈ ಟೈಮಲ್ಲಿ ಯಾರಾದ್ರೂ ಬಂದ್ರು ಅಂತ ಇಟ್ಕೊಳ್ಳಿ, ಹುಷಾರಿಲ್ಲ ಅಂತ, ಅದು ಏನ್ ಟ್ಯಾಬ್ಲೆಟ್ ಕೊಡ್ತಾನೋ, ಒಂದ್ ವೇಳೆ ಇಂಜೆಕ್ಷನ್ ಚುಚ್ಚು ಅಂತ ಅದು ಎಲ್ಲಿಗೂ ಚುಚ್ಚುತ್ತಾನೋ, ಅಥವಾ ಇದನ್ನೇ ಕೊಡ್ತಾರೋ? ನನಗೊಂದೇ ಈಗ ಇಂಜೆಕ್ಷನ್ ಚುಚ್ಚು ಅಂತ ಇದು ಬಂದ್ರೆ ಅದು ಪ್ಲೇಸ್ ಚೇಂಜ್ ಆಗ್ಬಿಟ್ಟಿತ್ತು ಅಂತ. ಓಕೆ, ಎಲ್ಲಿಗೆ ಚುಚ್ಚು ಬಿಟ್ರೆ ಕಷ್ಟ. ಹೋಟೆಲ್ ಸಸ್ಪೆಂಡ್ ಅಂತೂ ಆಗಿದ್ದಾರೆ, ಮನೇಲಿ ಕೂರಿಸಿದ್ದಾರೆ. ನೆಕ್ಸ್ಟ್. ಓಕೆ, ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ ಬಳಿಕ ಈ ಎಣ್ಣೆ ಇಟ್ಟು ವೈದ್ಯಾಧಿಕಾರಿ ಸಸ್ಪೆಂಡ್ ಆಗಿದ್ದಾರಂತೆ.
ಪಾನ ಮತ್ತನಾಗಿ ಆಸ್ಪತ್ರೆಗೆ ಬರ್ತಿದ್ದ ವೈದ್ಯಾಧಿಕಾರಿ ಅಮಾನತಾಗಿದ್ದಾರೆ. ಬಳ್ಳಾರಿಯ ಸಿರುಗುಪ್ಪ ತಾಲೂಕು ವೈದ್ಯಾಧಿಕಾರಿ ಈರಣ್ಣ ಸಸ್ಪೆಂಡ್ ಆಗಿದ್ದಾರೆ. ಪಾನ ಮತ್ತರಾಗಿ ನಶೆಯಲ್ಲೇ ಆಸ್ಪತ್ರೆಗೆ ಬರ್ತಿದ್ರಂತೆ. ಪ್ರತಿನಿತ್ಯ ಕೂಡ ಈ ಸಿಬ್ಬಂದಿ ಸಾರ್ವಜನಿಕರ ಜೊತೆ ಅಸಭ್ಯವಾಗಿ ವರ್ತನೆ ಮಾಡುತ್ತಿದ್ದ ಆರೋಪ ಕೂಡ ಕೆಳಗೆ ಸಿಕ್ಕಿದೆ. ಪಾನ ಮತ್ತರಾಗಿ ಆಸ್ಪತ್ರೆಗೆ ಬರುವುದಲ್ಲದೆ ಅಲ್ಲಿರುವಂತಹ ಸಾರ್ವಜನಿಕರು ಸಿಬ್ಬಂದಿಯ ಜೊತೆ ಕೂಡ ಅಸಭ್ಯವಾಗಿ ವರ್ತನೆ ಮಾಡ್ತಿದ್ರು. ಹಾಗಾಗಿ ಅವ್ರನ್ನ ಅಮಾನತು ಮಾಡಲಾಗಿದೆ. ದೃಶ್ಯ ನೋಡ್ತಾ ಇದ್ದೀರಿ. ಎಣ್ಣೆ ಹಾಕಿದ್ದಂದ್ರೆ ಮನೇಲಿ ಕೂತು ಮಲಗಬೇಕು. ಈ ಆಫೀಸಲ್ಲಿ ಬಂದು ಯಾಕೆ ಕಿರಿಕಿರಿ? ಸುಮ್ಮನೆನೂ ಕೂರಲ್ಲ, ಕೈ ಚಚ್ಕೊಳ್ಳೋದು, ತಲೆ ಚಚ್ಕೊಳ್ಳೋದು. ಅಲ್ಲ ಈ ಅಲ್ಲ ನನಗೆ ವಾಸ್ತವ ಈಗ ಅವನು ವೈದ್ಯಾಧಿಕಾರಿ. ಹೌದು. ಈ ಟೈಮಲ್ಲಿ ಯಾರಾದ್ರೂ ಬಂದ್ರು ಅಂತ ಇಟ್ಕೊಳ್ಳಿ, ಹುಷಾರಿಲ್ಲ ಅಂತ, ಅದು ಏನ್ ಟ್ಯಾಬ್ಲೆಟ್ ಕೊಡ್ತಾನೋ, ಒಂದ್ ವೇಳೆ ಇಂಜೆಕ್ಷನ್ ಚುಚ್ಚು ಅಂತ ಅದು ಎಲ್ಲಿಗೂ ಚುಚ್ಚುತ್ತಾನೋ, ಅಥವಾ ಇದನ್ನೇ ಕೊಡ್ತಾರೋ? ನನಗೊಂದೇ ಈಗ ಇಂಜೆಕ್ಷನ್ ಚುಚ್ಚು ಅಂತ ಇದು ಬಂದ್ರೆ ಅದು ಪ್ಲೇಸ್ ಚೇಂಜ್ ಆಗ್ಬಿಟ್ಟಿತ್ತು ಅಂತ. ಓಕೆ, ಎಲ್ಲಿಗೆ ಚುಚ್ಚು ಬಿಟ್ರೆ ಕಷ್ಟ. ಹೋಟೆಲ್ ಸಸ್ಪೆಂಡ್ ಅಂತೂ ಆಗಿದ್ದಾರೆ, ಮನೇಲಿ ಕೂರಿಸಿದ್ದಾರೆ. ನೆಕ್ಸ್ಟ್ ಓಕೆ, ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ ಬಳಿಕ ಎಣ್ಣೆ ಇಟ್ಟು ವೈದ್ಯಾಧಿಕಾರಿ ಸಸ್ಪೆಂಡ್ ಆಗಿದ್ದಾರಂತೆ. ಪಾನ ಮತ್ತನಾಗಿ ಆಸ್ಪತ್ರೆಗೆ ಬರ್ತಿದ್ದ ವೈದ್ಯಾಧಿಕಾರಿ ಅಮಾನತಾಗಿದ್ದಾರೆ. ಬಳ್ಳಾರಿಯ ಸಿರುಗುಪ್ಪ ತಾಲೂಕು ವೈದ್ಯಾಧಿಕಾರಿ ಈರಣ್ಣ ಸಸ್ಪೆಂಡ್ ಆಗಿದ್ದಾರೆ. ಪಾನ ಮತ್ತರಾಗಿ ನಶೆಯಲ್ಲೇ ಆಸ್ಪತ್ರೆಗೆ ಬರ್ತಿದ್ರಂತೆ. ಪ್ರತಿನಿತ್ಯ ಕೂಡ ಈ ಸಿಬ್ಬಂದಿ ಸಾರ್ವಜನಿಕರ ಜೊತೆ ಅಸಭ್ಯವಾಗಿ ವರ್ತನೆ ಮಾಡುತ್ತಿದ್ದ ಆರೋಪ ಕೂಡ ಕೆಳಗೆ ಸಿಕ್ಕಿದೆ. ಪಾನ ಮತ್ತರಾಗಿ ಆಸ್ಪತ್ರೆಗೆ ಬರುವುದಲ್ಲದೆ ಅಲ್ಲಿರುವಂತಹ ಸಾರ್ವಜನಿಕರು ಸಿಬ್ಬಂದಿಯ ಜೊತೆ ಕೂಡ ಅಸಭ್ಯವಾಗಿ ವರ್ತನೆ ಮಾಡ್ತಿದ್ರು. ಹಾಗಾಗಿ ಅವ್ರನ್ನ ಅಮಾನತು ಮಾಡಲಾಗಿದೆ. ದೃಶ್ಯ ನೋಡ್ತಾ ಇದ್ದೀರಿ. ಎಣ್ಣೆ ಹಾಕಿದ್ದಂದ್ರೆ ಮನೇಲಿ ಕೂತು ಮಲಗಬೇಕು. ಈ ಆಫೀಸಲ್ಲಿ ಬಂದು ಯಾಕೆ ಕಿರಿಕಿರಿ? ಸುಮ್ಮನೆನೂ ಕೂರಲ್ಲ, ಕೈ ಚಚ್ಕೊಳ್ಳೋದು, ತಲೆ ಚಚ್ಕೊಳ್ಳೋದು. ಅಲ್ಲ ಈ ಅಲ್ಲ ನನಗೆ ವಾಸ್ತವ ಈಗ ಅವನು ವೈದ್ಯಾಧಿಕಾರಿ. ಹೌದು. ಈ ಟೈಮಲ್ಲಿ ಯಾರಾದ್ರೂ ಬಂದ್ರು ಅಂತ ಇಟ್ಕೊಳ್ಳಿ, ಹುಷಾರಿಲ್ಲ ಅಂತ, ಅದು ಏನ್ ಟ್ಯಾಬ್ಲೆಟ್ ಕೊಡ್ತಾನೋ, ಒಂದ್ ವೇಳೆ ಇಂಜೆಕ್ಷನ್ ಚುಚ್ಚು ಅಂತ ಅದು ಎಲ್ಲಿಗೂ ಚುಚ್ಚುತ್ತಾನೋ, ಅಥವಾ ಇದನ್ನೇ ಕೊಡ್ತಾರೋ? ನನಗೊಂದೇ ಈಗ ಇಂಜೆಕ್ಷನ್ ಚುಚ್ಚು ಅಂತ ಇದು ಬಂದ್ರೆ ಅದು ಪ್ಲೇಸ್ ಚೇಂಜ್ ಆಗ್ಬಿಟ್ಟಿತ್ತು ಅಂತ. ಓಕೆ, ಎಲ್ಲಿಗೆ ಚುಚ್ಚು ಬಿಟ್ರೆ ಕಷ್ಟ. ಹೋಟೆಲ್ ಸಸ್ಪೆಂಡ್ ಅಂತೂ ಆಗಿದ್ದಾರೆ, ಮನೇಲಿ ಕೂರಿಸಿದ್ದಾರೆ. ನೆಕ್ಸ್ಟ್. ಓಕೆ, ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ ಬಳಿಕ ಎಣ್ಣೆ ಇಟ್ಟು ವೈದ್ಯಾಧಿಕಾರಿ ಸಸ್ಪೆಂಡ್ ಆಗಿದ್ದಾರಂತೆ. ಪಾನ ಮತ್ತನಾಗಿ ಆಸ್ಪತ್ರೆಗೆ ಬರ್ತಿದ್ದ ವೈದ್ಯಾಧಿಕಾರಿ ಅಮಾನತಾಗಿದ್ದಾರೆ. ಬಳ್ಳಾರಿಯ ಸಿರುಗುಪ್ಪ ತಾಲೂಕು ವೈದ್ಯಾಧಿಕಾರಿ ಈರಣ್ಣ ಸಸ್ಪೆಂಡ್ ಆಗಿದ್ದಾರೆ. ಪಾನ ಮತ್ತರಾಗಿ ನಶೆಯಲ್ಲೇ ಆಸ್ಪತ್ರೆಗೆ ಬರ್ತಿದ್ರಂತೆ. ಪ್ರತಿನಿತ್ಯ ಕೂಡ ಈ ಸಿಬ್ಬಂದಿ ಸಾರ್ವಜನಿಕರ ಜೊತೆ ಅಸಭ್ಯವಾಗಿ ವರ್ತನೆ ಮಾಡುತ್ತಿದ್ದ ಆರೋಪ ಕೂಡ ಕೆಳಗೆ ಸಿಕ್ಕಿದೆ. ಪಾನ ಮತ್ತರಾಗಿ ಆಸ್ಪತ್ರೆಗೆ ಬರುವುದಲ್ಲದೆ ಅಲ್ಲಿರುವಂತಹ ಸಾರ್ವಜನಿಕರು ಸಿಬ್ಬಂದಿಯ ಜೊತೆ ಕೂಡ ಅಸಭ್ಯವಾಗಿ ವರ್ತನೆ ಮಾಡ್ತಿದ್ರು. ಹಾಗಾಗಿ ಅವ್ರನ್ನ ಅಮಾನತು ಮಾಡಲಾಗಿದೆ. ದೃಶ್ಯ ನೋಡ್ತಾ ಇದ್ದೀರಿ. ಎಣ್ಣೆ ಹಾಕಿದ್ದಂದ್ರೆ ಮನೇಲಿ ಕೂತು ಮಲಗಬೇಕು. ಈ ಆಫೀಸಲ್ಲಿ ಬಂದು ಯಾಕೆ ಕಿರಿಕಿರಿ? ಸುಮ್ಮನೆನೂ ಕೂರಲ್ಲ, ಕೈ ಚಚ್ಕೊಳ್ಳೋದು, ತಲೆ ಚಚ್ಕೊಳ್ಳೋದು. ಅಲ್ಲ ಈ ಅಲ್ಲ ನನಗೆ ವಾಸ್ತವ ಈಗ ಅವನು ವೈದ್ಯಾಧಿಕಾರಿ. ಹೌದು. ಈ ಟೈಮಲ್ಲಿ ಯಾರಾದ್ರೂ ಬಂದ್ರು ಅಂತ ಇಟ್ಕೊಳ್ಳಿ, ಹುಷಾರಿಲ್ಲ ಅಂತ, ಅದು ಏನ್ ಟ್ಯಾಬ್ಲೆಟ್ ಕೊಡ್ತಾನೋ, ಒಂದ್ ವೇಳೆ ಇಂಜೆಕ್ಷನ್ ಚುಚ್ಚು ಅಂತ ಅದು ಎಲ್ಲಿಗೂ ಚುಚ್ಚುತ್ತಾನೋ, ಅಥವಾ ಇದನ್ನೇ ಕೊಡ್ತಾರೋ? ನನಗೊಂದೇ ಈಗ ಇಂಜೆಕ್ಷನ್ ಚುಚ್ಚು ಅಂತ ಇದು ಬಂದ್ರೆ ಅದು ಪ್ಲೇಸ್ ಚೇಂಜ್ ಆಗ್ಬಿಟ್ಟಿತ್ತು ಅಂತ. ಓಕೆ, ಎಲ್ಲಿಗೆ ಚುಚ್ಚು ಬಿಟ್ರೆ ಕಷ್ಟ. ಹೋಟೆಲ್ ಸಸ್ಪೆಂಡ್ ಅಂತೂ ಆಗಿದ್ದಾರೆ, ಮನೇಲಿ ಕೂರಿಸಿದ್ದಾರೆ. ನೆಕ್ಸ್ಟ್. ಓಕೆ, ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ ಬಳಿಕ ಎಣ್ಣೆ ಇಟ್ಟು ವೈದ್ಯಾಧಿಕಾರಿ ಸಸ್ಪೆಂಡ್ ಆಗಿದ್ದಾರಂತೆ. ಪಾನ ಮತ್ತನಾಗಿ ಆಸ್ಪತ್ರೆಗೆ ಬರ್ತಿದ್ದ ವೈದ್ಯಾಧಿಕಾರಿ ಅಮಾನತಾಗಿದ್ದಾರೆ. ಬಳ್ಳಾರಿಯ ಸಿರುಗುಪ್ಪ ತಾಲೂಕು ವೈದ್ಯಾಧಿಕಾರಿ ಈರಣ್ಣ
ಸಸ್ಪೆಂಡ್ ಆಗಿದ್ದಾರೆ. ಪಾನ ಮತ್ತರಾಗಿ ನಶೆಯಲ್ಲಿ ಆಸ್ಪತ್ರೆಗೆ ಬರ್ತಿದ್ರಂತೆ ಪ್ರತಿನಿತ್ಯ ಕೂಡ. ಈ ಸಿಬ್ಬಂದಿ ಸಾರ್ವಜನಿಕರ ಜೊತೆ ಅಸಭ್ಯವಾಗಿ ವರ್ತನೆ ಮಾಡುತ್ತಿದ್ದ ಆರೋಪ ಕೂಡ ಕೇಳಲು ಸಿಕ್ಕಿದೆ. ಪಾನ ಮತ್ತರಾಗಿ ಆಸ್ಪತ್ರೆಗೆ ಬರುವುದಲ್ಲದೆ ಅಲ್ಲಿರುವಂತಹ ಸಾರ್ವಜನಿಕರು ಸಿಬ್ಬಂದಿಯ ಜೊತೆ ಕೂಡ ಅಸಭ್ಯವಾಗಿ ವರ್ತನೆ ಮಾಡ್ತಿದ್ರು. ಹಾಗಾಗಿ ಅವ್ರನ್ನ ಅಮಾನತು ಮಾಡಲಾಗಿದೆ. ದೃಶ್ಯ ನೋಡ್ತಾ ಇದ್ದೀರಿ. ಎಣ್ಣೆ ಹಾಕಿದ್ದಂದ್ರೆ ಮನೇಲಿ ಕೂತು ಮಲಗಬೇಕು. ಈ ಆಫೀಸಲ್ಲಿ ಬಂದು ಯಾಕೆ ಕಿರಿಕಿರಿ? ಸುಮ್ಮನೆನೂ ಕೂರಲ್ಲ, ಕೈ ಚಚ್ಕೊಳ್ಳೋದು, ತಲೆ ಚಚ್ಕೊಳ್ಳೋದು. ಅಲ್ಲ ಈ ಅಲ್ಲ ನನಗೆ ವಾಸ್ತವ ಈಗ ಅವನು ವೈದ್ಯಾಧಿಕಾರಿ. ಹೌದು. ಈ ಟೈಮಲ್ಲಿ ಯಾರಾದ್ರೂ ಬಂದ್ರು ಅಂತ ಇಟ್ಕೊಳ್ಳಿ, ಹುಷಾರಿಲ್ಲ ಅಂತ, ಅದು ಏನ್ ಟ್ಯಾಬ್ಲೆಟ್ ಕೊಡ್ತಾನೋ, ಒಂದ್ ವೇಳೆ ಇಂಜೆಕ್ಷನ್ ಚುಚ್ಚು ಅಂತ ಅದು ಎಲ್ಲಿಗೂ ಚುಚ್ಚುತ್ತಾನೋ, ಅಥವಾ ಇದನ್ನೇ ಕೊಡ್ತಾರೋ ನನಗೊಂದೇ. ಈಗ ಇಂಜೆಕ್ಷನ್ ಚುಚ್ಚು ಅಂತ ಇದು ಬಂದ್ರೆ ಅದು ಪ್ಲೇಸ್ ಚೇಂಜ್ ಆಗ್ಬಿಟ್ಟಿತ್ತು ಅಂತ. ಓಕೆ, ಎಲ್ಲಿಗೆ ಚುಚ್ಚು ಬಿಟ್ರೆ ಕಷ್ಟ. ಹೋಟೆಲ್ ಸಸ್ಪೆಂಡ್ ಅಂತೂ ಆಗಿದ್ದಾರೆ, ಮನೇಲಿ ಕೂರಿಸಿದ್ದಾರೆ. ನೆಕ್ಸ್ಟ್. ಓಕೆ, ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ